ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಬಿಡುಗಡೆ ಮಾಡಿರುವಂತಹ ಒಂದು 2000ಕ್ಕೂ ಅಧಿಕ ಹುದ್ದೆಗಳ ಪವರ್ಮ್ಯಾನ್ ಮತ್ತು ಸ್ಟೇಷನ್ ಪರಿಚಾರಕರ ಹುದ್ದೆಗಳ ಫಿಸಿಕಲ್ಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರಬಹುದು ಎಂಬುದನ್ನು ಸಹ ಡಿಸ್ಕಷನ್ ಮಾಡೋಣ. ಅದು ಮೇಲ್ ಆ್ಯಂಡ್ ಫೀಮೇಲ್ ಮತ್ತು ಕೆಟಗರಿ ವೈಸ್ ಎಷ್ಟಿರ್ಬೋದು, ಅದೇ ರೀತಿಯಾಗಿ 6 ನಿಗಮಗಳು ಪ್ಲಸ್ KPTCL ಈ ಎಲ್ಲ ಒಂದು ನಿಗಮಗಳಲ್ಲಿ ಎಷ್ಟೆಷ್ಟಿರ್ಬೋದು, ಜೆಸ್ಕಾಮಲ್ಲಿ ಎಷ್ಟಿರ್ಬೋದು, ಬೆಸ್ಕಾಮು, ಹೆಸ್ಕಾಮು, ಚೆಸ್ಕಾಮು, ಮೆಸ್ಕಾಮು ಎಲ್ಲದರಲ್ಲಿ ಎಷ್ಟಿರ್ಬೋದು ಮತ್ತು KPTCL ಎಷ್ಟು ಒಂದು ಪರ್ಸೆಂಟೇಜ್ ಇದ್ದರೆ ನೀವು ಆ ಒಂದು ಹೋಪನ್ನು ಇಟ್ಕೋಬೋದು ಎಂಬುದನ್ನು ಒಂದು ಎಕ್ಸ್ಪೆಕ್ಟೆಡ್ ಪರ್ಸೆಂಟೇಜ್ ರೀತಿಯಲ್ಲಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಫ್ರೆಂಡ್ಸ್. ಇದು ಒಂದು ಕಳೆದ ವರ್ಷದ ಒಂದು ಆಧಾರದ ಮೇಲೆ, ಅಂದರೆ ಈ ಹಿಂದೆ ನೋಟಿಫಿಕೇಷನ್ ಆದಂತಹ ಒಂದು ಮಾದರಿಯ ಮೇಲೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಅಂದರೆ ಈ ಹಿಂದೆ 2000 ಅಷ್ಟು ಹುದ್ದೆಗಳು ಬಂದಿಲ್ಲ. ಇದು ಒಂದು ಬೃಹತ್ ಮಟ್ಟದ ಒಂದು ಹುದ್ದೆಗಳ ಒಂದು ನೇಮಕಾತಿಯಾಗಿದ್ದು, ಇದರ ಬಗ್ಗೆ ನಾವು ಇದರಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲಿಗೆ ಒಂದು KPTCLನಲ್ಲಿ ನೋಡ್ತಾ ಹೋಗೋಣ ಎಷ್ಟು ಒಂದು ಕಟ್ ಆಫ್ ಇರ್ಬೋದು ಅಂತೇಳಿ. ಫಿಸಿಕಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮೇಲ್ ಆ್ಯಂಡ್ ಫೀಮೇಲು KPTCL ಇಲ್ಲಿ ಎಷ್ಟಿರ್ಬೋದು ಎಂಬುದನ್ನು ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಒಂದೇ ಹೇಳ್ತೀನಿ ಫ್ರೆಂಡ್ಸ್, ಮೇಲ್ ಆ್ಯಂಡ್ ಫೀಮೇಲ್ ಅಂತೇಳಿ ಬೇರೆ ಬೇರೆ ಒಂದು ಲೀಸ್ಟನ್ನು ಬಿಡುಗಡೆ ಮಾಡೋದಿಲ್ಲ. ಅವರು ಒಂದೇ ಲೀಸ್ಟಲ್ಲಿ ಬಿಡುಗಡೆ ಮಾಡ್ತಾರೆ. ಎಕ್ಸಾಂಪಲ್ ನೀವು ಪೋಸ್ಟಲ್ JDSನ ಒಂದು ಲೀಸ್ಟನ್ನು ನೋಡ್ಬೋದು, ಅಲ್ಲಿ ಹೇಗಿರುತ್ತೋ ಅದೇ ರೀತಿಯಾಗಿ. ಈಗ ಕೆಟಗರಿ 1, 2A, 3A, 3B ಅಂದರೆ ಎಲ್ಲ ಒಂದು ಕೆಟಗರಿ SC ST ಕೆಟಗರಿ 1, 2A, 2B, 3A, 3B ಜನರಲ್ ಈ ರೀತಿಯಾಗಿ ಎಲ್ಲ ಒಂದು ಕಟ್ ಆಫ್ ಕೆಟಗರಿ ವೈಸನ್ನು ತೆಗಿತಾರೆ. ಅದೇ ರೀತಿಯಾಗಿ ಮೇಲ್ ಅವ್ರಿಗೆ ಈ ಒಂದು ಎಲ್ಲ ಒಂದು ರೀತಿಯಲ್ಲಿ ತೆಗಿತಾರೆ. ಆದರೆ ಫೀಮೇಲ್ ಅವ್ರಿಗೆ ಓನ್ಲಿ GM ಇವರಲ್ಲಿ ಅವ್ರಿಗೆ ಕನ್ಸಿಡರ್ನ ಮಾಡ್ತಾರೆ. ಇವರಿಗೆ ಉಳಿದಂಥವ್ರಿಗೆ ಮೇಲ್ ಅವ್ರಿಗೆ ಏನಿರ್ತಾರೋ ಅವರು ಯಾವ ಒಂದು ಕೆಟಗರಿ ಅಪ್ಲೈ ಮಾಡಿದ್ರೋ ಅದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಬಟ್ ಫೀಮೇಲ್ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಕೆಟಗರಿಯಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಕೆಟಗರಿ ರಿಸರ್ವೇಷನ್ ಇರೋದಿಲ್ಲ. ಅವರು ನೇರವಾಗಿ ಜನರಲ್ ಒಂದು ಕೆಟಗರಿಯಲ್ಲಿ ಕಾಂಪಿಟೇಷನ್ ಮಾಡಬೇಕಾಗ್ತದೆ. ಆ ಜನರಲ್ ಒಂದು ಕೆಟಗರಿಯಲ್ಲಿ ನೀವು ಪರ್ಸೆಂಟೇಜ್ ಇತ್ತು ಅಂತಂದರೆ ನೀವು ಒಂದು 1:5 ಲಿಸ್ಟ್, ಯಾಕಪ್ಪ ಅಂತಂದರೆ ಫಿಸಿಕಲಿಗೆ 1:5 ರೇಷೋದಲ್ಲಿಯೇ ನಿಮಗೆ ಆಯ್ಕೆಯನ್ನು ಮಾಡ್ತಾರೆ. ಆ ಒಂದು ರೇಷೋದಲ್ಲಿ ನೀವು ಸೆಲೆಕ್ಟ್ ಆಗ್ತೀರ. ಇದು ಒಂದು ಗೊಂದಲ ನಿಮಗೆ ನಿವಾರಿಸಿತು ಅಂತೇಳಿ ಅಂದ್ಕೊಳ್ತಾರೆ. ಇದರಾಗೆ ಮೊದಲಿಗೆ ಇವರ ಒಂದು ಕಟ್ ಆಫ್ ಎಷ್ಟಿರ್ಬೋದು ಅಂತ ನೋಡ್ತಿದ್ದಾರೆ. ಇಲ್ಲಿ ಹೈಯೆಸ್ಟ್ ನಿಲ್ತದೆ 92+ ಆರ್ 91 ಇತ್ತು ಅಂತಂದರೆ ನೀವೊಂದು ಹೋಪನ್ನು ಇಟ್ಕೋಬೋದು. 91+ ಅಥವಾ 92+ ಇತ್ತುಪ್ಪ ಅಂತಂದರೆ ನೀವು ಸ್ಟೇಷನ್ ಪರಿಚಾರಕರು ಅಥವಾ ಸ್ಟೇಷನ್ ಅಥವಾ ಪವರ್ಮ್ಯಾನ್ ಹುದ್ದೆಗಳೇನಿದೆಯೋ ಅದರಲ್ಲಿ 1:5 ರೇಷದಲ್ಲಿ ಬರುವಂಥ ಸಾಧ್ಯತೆ ಇರ್ತದೆ. ಇದು ಆಲ್ ಒಂದು ಕೆಟಗರಿ, ಅದರಲ್ಲಿ ಯಾವ ಒಂದು ಕೆಟಗರಿ ಆದರೂ ಬರ್ಬೋದು. ಕೆಟಗರಿ 1, 2A, 3A ಇದಕ್ಕಿಂತ ಕಡಿಮೆ ಅಂತಂದರೆ ಹೇಳೋಕ್ಕಾಗೋದಿಲ್ಲ. 91, 92 ಇವರ್ ಅಥವಾ 94 ನಿಂತಿತ್ತಂದರೆ ನಿಮ್ಮ ಉಳಿದಂಥ ಕೆಟಗರಿಗಳು 91, 89 ಇದರಲ್ಲಿ ಲಾಸ್ಟ್ ನಿಲ್ಲುವಂಥ ಒಂದು ಕಟ್ ಆಫ್ ಅಂದರೆ 89 ಅಷ್ಟು ನಿಲ್ಲಬಹುದು ಅಷ್ಟೇ. ಅದಕ್ಕಿಂತ ಕೆಳಗಡೆ ಒಂದು ಕಟ್ ಆಫು ಈ ಒಂದು KPTCLಲ್ಲಿ ಬರಲು ಸಾಧ್ಯವಿಲ್ಲ ಅಂತೇಳಿ ತಿಳ್ಕೊಬೋದು. ಯಾಕಪ್ಪ ಅಂದರೆ ಇಲ್ಲಿ ಹೆವಿ ಕಾಂಪಿಟೇಷನ್ ಇರ್ತಾರೆ ಅಲ್ಲಿ KPTCLಲ್ಲಿ. ಏನಿಲ್ಲ ಅಂತಂದ್ರೆ 95+ ಇದ್ದವರು ಜಾಸ್ತಿ ಜನ ಅಪ್ಲೈ ಮಾಡಿರ್ತಾರೆ ಈ ಒಂದು ಇದಕ್ಕೆ. ಅದರಲ್ಲಿ ಕೊರೋನಾ ಒಂದು ಬ್ಯಾಚ್ ಇರೋ ಕಾರಣ ಸುಮಾರು 92 ಅಥವಾ 91+ ಇದ್ದವರು ಇದಕ್ಕೆ ಒಂದು ಹೋಪನ್ನು ಇಟ್ಕೋಬೋದು ಅಂತೇಳಿ ನಾನು ಹೇಳ್ತಾ ಹೋಗ್ತೇನೆ. ಆಲ್ ಕೆಟಗರೀಸ್ ನೀವು ಕನ್ನಡ ಮೀಡಿಯಮ್ ಮತ್ತು ಗ್ರಾಮೀಣ ಮೀಡಿಯಮ್ ಇದ್ದರೆ ಇದಕ್ಕಿಂತ 1% ಮಾತ್ರ ಕಡಿಮೆ ಇಟ್ಕೋಬೋದು. 90+ ಇದ್ದರೆ ಯಾವುದೇ ರಿಸರ್ವೇಷನ್ ಇರಲಿ 90+ ಇತ್ತಂತೂ ನೀವು KPTCLಗೆ ಅಪ್ಲೈ ಮಾಡಿದ್ರೆ ಅದು ಹೋಪನ್ನು ಇಟ್ಕೋಬೋದು. ನೆಕ್ಸ್ಟು ಹೆಸ್ಕಾಮ್, ಹುಬ್ಬಳ್ಳಿ ವಿದ್ಯುತ್ ನಿಗಮ ನಿಯಮಿತ ಈ ಒಂದು ಇದರಲ್ಲಿ ಎಷ್ಟು ಕಟ್ ಆಫ್ ಇರಬಹುದು ಎಂಬುದನ್ನು ಎಕ್ಸ್ಪೆಕ್ಟೆಡಲ್ಲಿಗೆ ನಾನು ಹೇಳ್ತಾ ಹೋಗ್ತೇನೆ. ಇಲ್ಲಿ ಒಂದು 85+ ಇತ್ತು ಅಂತಂದರೆ ನೀವೊಂದು ಹೋಪನ್ನು ಇಟ್ಕೋಬೋದು. 85+ ಇತ್ತಂದರೆ ಹೋಪನ್ನು ಇಟ್ಕೊಳ್ಳಿ. ಯಾವುದು ಹೆಸ್ಕಾಮಲ್ಲಿ. ನೆಕ್ಸ್ಟು ಜೆಸ್ಕಾಮ್, ಗುಲ್ಬರ್ಗ ವಿದ್ಯುತ್ ಕಂಪನಿ ಅಥವಾ ಗುಲ್ಬರ್ಗ ವಿದ್ಯುತ್ ನಿಗಮ ನಿಯಮಿತ ಒಂದು ಮಂಡಳಿಯಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಜೆಸ್ಕಾಮಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು ಎಂಬುದನ್ನು ನಾವೀಗ ನೋಡ್ತಾ ಹೋಗೋಣ.
ಇದರಲ್ಲಿ ಸರಿಸುಮಾರು ನೀವು ಇದರಲ್ಲೂ ಸಹ 85 ಅಂತಂದರೆ 87+ ಇರಬೇಕು. 87+ ಇತ್ತು ಅಂತಂದರೆ ನೀವು ಸೆಲೆಕ್ಟ್ ಹಾಕುವಂತಹ ಒಂದು ಹೋಪನ್ನು ಇಟ್ಕೋಬೋದು. 87+ ಅಥವಾ 90+ ಸಹ ಹೋಗ್ಬೋದು. ಯಾಕಪ್ಪ ಅಂತಂದರೆ ಇಲ್ಲಿ ಒಂದು ಜಾಸ್ತಿ ಜನ ಅಪ್ಲೈಯನ್ನು ಮಾಡಿರ್ತಾರೆ. ಇದು ಉತ್ತರ ಕರ್ನಾಟಕ ಭಾಗ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂತಹ ಒಂದು ವಿದ್ಯುತ್ ನಿಗಮ ಕಂಪನಿಯಾಗಿರುವುದು ಕಾರಣ ಇಲ್ಲಿ ಹೆವಿ ಕಾಂಪಿಟೇಷನ್ ಇದ್ದೇ ಇರ್ತದೆ. ಇಲ್ಲಿ 1:5 ಬಂದಿರ್ತಾರಲ್ಲ, 1:5 ಬಂದವರು ಎಲ್ಲರೂ ಸಹ ಫಿಸಿಕಲ್ ಮಾಡುವಂಥಷ್ಟು ಕೆಪಾಸಿಟಿ ಅವ್ರಲ್ಲಿ ಇರ್ತದೆ. ಓಕೆ, ಆ ಕಾರಣಕ್ಕಾಗಿ ಇಲ್ಲಿ ಒಂದು ಕಟ್ ಆಫ್ ಹೆಚ್ಚು ನಿಲ್ಲುವಂಥ ಸಾಧ್ಯತೆ ಇರ್ತದೆ. ನೀವು ಒಂದು ಹೋಪ್ ಇಟ್ಕೋಬೇಕಂದ್ರೆ 87+ ಇತ್ತಂದರೆ ನೀವು ಒಂದು ಹೋಪನ್ನು ಇಟ್ಕೋಬೋದು ಜಿಸ್ಕಾಮ್ಗೆ ಅಪ್ಲೈ ಮಾಡಿದ್ರಿ ಅಂತಂದರೆ. ನೆಕ್ಸ್ಟು ಈ ಒಂದು ಚೆಸ್ಕಾಮ್ ಏನು ಚಾಮರಾಜನಗರ ವಿದ್ಯುತ್ ನಿಗಮ ಸರಬರಾಜು ಕಂಪನಿ ಏನಿದೆಯಲ್ಲ, ಇದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಾವು ನೋಡೋದಾದರೆ ಇಲ್ಲೂ ಒಂದು 85+ ನಿಲ್ಲುವಂಥ ಸಾಧ್ಯತೆ 100% ಇದೆ. 85+ ಇದ್ದರು ಇದನ್ನು ಹೋಪನ್ನು ಇಟ್ಕೋಬೋದು. ಆಲ್ ಕ್ಯಾಟಗರೀಸ್, ನಾಟ್ ಓನ್ಲಿ ಒನ್ ಕ್ಯಾಟಗರಿ, ಆಲ್ ಕ್ಯಾಟಗರೀಸ್ ಅವರು ಹೋಪನ್ನು ಇಟ್ಕೋಬೋದು. ನೆಕ್ಸ್ಟ್ ಬರುವಂಥದ್ದು ಮೆಸ್ಕಾಮ್. ಯಾವುದು? ಮೆಸ್ಕಾಮ್, ಮಂಗಳೂರು ವಿದ್ಯುತ್ ನಿಗಮ ನಿಯಮಿತದಲ್ಲಿ ಬರುವಂತಹ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾವು ಈಗ ನೋಡ್ತಾ ಹೋಗೋದಾದರೆ ಇಲ್ಲಿ ಒಂದು ಇಲ್ಲಿ ಎಷ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರ್ಬೋದಪ್ಪ ಅಂತ ನೋಡೋದಾದ್ರೆ ಮೆಸ್ಕಾಮಲ್ಲಿ 80+, 81 ಅಥವಾ 80+ ಇತ್ತಂತಂದರೆ ನೀವೊಂದು ಹೋಪನ್ನು ಇಟ್ಕೋಬೋದು. ನೀವು ಆರಾಮವಾಗಿ ಸೆಲೆಕ್ಟ್ ಆಗುವಂತಹ ಒಂದು 1:5 ಫಿಸಿಕಲಲ್ಲಿ ಸೆಲೆಕ್ಟ್ ಆಗುವಂತಹ ಒಂದು ಸಂಭವ ಹೆಚ್ಚಿದೆ. ನೆಕ್ಸ್ಟ್ ಬರುವಂಥದ್ದು ಬೆಸ್ಕಾಮು. ಈ ಒಂದು ಬೆಸ್ಕಾಮ್ನಲ್ಲಿ ಎಷ್ಟೊಂದು ಕಟ್ ಆಫನ್ನು ನಿಲ್ಬೋದು ಎಂಬುದನ್ನು ಎಕ್ಸ್ಪೆಕ್ಟೆಡ್ ಆಗಿ ನೋಡಿದ್ರೆ ಇದರಲ್ಲಿ ಸರಿಸುಮಾರು ಅಂತಂದರೂ ಸಹ ಒಂದು 79+ ಆರ್ 80+ ಇದ್ದವರು ಹೋಪನ್ನು ಇಟ್ಕೋಬೋದು. ಯಾಕಪ್ಪ ಅಂತಂದರೆ ಇಲ್ಲಿ ಹೆಚ್ಚು ಒಂದು ಹುದ್ದೆಗಳಿವೆ ಗೊತ್ತು, ಆದರೆ ಇಲ್ಲಿ ಒಂದು ಹಾಕುವಂಥ ಸಂಖ್ಯೆ ಕಡಿಮೆ ಆಗ್ತದೆ. ಯಾಕಪ್ಪ ಅಂತಂದರೆ ಇಲ್ಲಿ ಹೆವಿ ಒಂದು ವರ್ಕ್ ಇರುವ ಕಾರಣ ಇಲ್ಲಿ ಒಂದು ಕಾಂಪಿಟೇಷನ್, ಒಂದು ಕಟ್ ಆಫ್ ಕಡಿಮೆ ನಿಲ್ಲುವಂತಹ ಸಂಭವ ಇರ್ತದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾವುದೇ ಒಂದು ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಇದರ ಒಂದು ಫಿಸಿಕಲ್ ಎಕ್ಸ್ಪೆಕ್ಟೆಡ್ ಆಗಿ ಮಾರ್ಚಲ್ಲಿ ನಡೆಯಬಹುದು ಎಂಬುದು ಅಂದಾಜಿನ ಮೂಲಕ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ಕಂಪ್ಲೀಟ್ ವಿಡಿಯೋನ ನಾನು ಮಾಡಬೇಕಪ್ಪ ಅಂತಂದರೆ ಈ ಒಂದು ವಿಡಿಯೋದ ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ವೀಕ್ಷಿಸಕ್ಕಾಗಿ ಧನ್ಯವಾದ.